टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆ ಹಿನ್ನೆಲೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರ್ತಕ್ಕಂಥ ಭೋಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಇಲ್ಲಿ ದೇವರ ದರ್ಶನ ಮಾಡಿ ಫೋಟೋ ಶೂಟ್ ಮಾಡಿ ನಂತರ ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆಗೆ ಹೋಗ್ತಾರೆ. ಈಗ ನಾನು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಶ್ರೀ ಭೋಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ್ದೀನಿ. ಇಲ್ಲಿ ನೋಡಿ ದೇವಸ್ಥಾನಕ್ಕೆ ಮಧುವಣಗಿತ್ತಿಯಂತೆ ತಳಿರು ತೋರಣಗಳಿಂದ ಅಲಂಕರಿಸಿದ್ದಾರೆ ಮತ್ತು ವಿಶೇಷವಾಗಿ ಹೂಗಳಿಂದ ಅಲಂಕರಿಸಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಸಚಿವರು ಆಗಮಿಸಿರುವ ಹಿನ್ನೆಲೆಯಲ್ಲಿ ಈ ನಂದಿಗಿರಿಧಾಮ ಇರುವುದು ಭೋಗೇಶ್ವರ ದೇವಸ್ಥಾನದಲ್ಲಿ ಭಾರಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ ಮತ್ತು ಪೊಲೀಸ್ ಬಂದೋಬಸ್ತ್ ಹಿನ್ನೆಲೆಯಲ್ಲಿ ಮಾಧ್ಯಮಗಳಿಗೂ ಸಹ ಇಲ್ಲಿ ನಿರ್ಬಂಧ ವಿಧಿಸಿದ್ದಾರೆ. ಮತ್ತು ಯಾವ ರೀತಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ, ಯಾಕೆ ಇಷ್ಟೊಂದು ನಿರ್ಬಂಧ ಮಾಡಿದ್ದಾರೆ ಅಂತೇಳಿ ಸ್ವತಃ ನಾನು ಚಿಕ್ಕಬಳ್ಳಾಪುರ SP ಅವ್ರನ್ನ ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈಗ ಮುಖ್ಯಮಂತ್ರಿಗಳು ಎಷ್ಟೊತ್ತಿ ಬರ್ತಾರೆ, ಯಾವ ರೀತಿ ಬಂದೋಬಸ್ತ್ ಮಾಡಿದಿರಿ ಸರ್? ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ನಂದಿ ಹಿಲ್ಸಲ್ಲಿ ಸಚಿವ ಸಂಪುಟ ಸಭಾ ಆರ್ಗನೈಸ್ ಆಗ್ತಾ ಇದೆ. ಅದರ ವಿಚಾರಕ್ಕೆ ಎಲ್ಲ ಬಂದೋಬಸ್ತ್ ರೆಡಿ ಆಗಿದೆ. ಪೊಲೀಸ್ ಮ್ಯಾನ್ದು ಡಿಪ್ಲಾಯ್ಮೆಂಟ್ ಆಗಿದೆ. ಅರೌಂಡ್ 1200 ಪೊಲೀಸ್ ಮ್ಯಾನ್ ನಾವು ಡಿಪ್ಲಾಯ್ ಮಾಡಿದ್ದೀವಿ. ನಾವು 2 ಜನ SPs ಇದ್ದೀವಿ, 3 ಜನ ಅಡಿಷ್ನಲ್ SPs ಬಂದಿದ್ದಾರೆ. KSRP ASC ಟೀಮ್ಸ್ ವಗೇರೆ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಚೆಕ್ ಪಾಯಿಂಟ್ಸ್ ಹಾಕಿದ್ದೀವಿ ಎಲ್ಲ ಕಡೆ. ಜೊತೆಗೆ CM ಸರ್ದು ಟೂರ್ ಪ್ರೋಗ್ರಾಮ್ ಪ್ರಕಾರ ಅರೌಂಡ್ 10:30 to 11 ಈ ನಂದಿ ಟೆಂಪಲ್ಗೆ ಫಸ್ಟ್ ಬರ್ತಾರೆ. ಆಮೇಲೆ ಎಲ್ಲ ಸಚಿವರು ಇಲ್ಲಿ ಬರ್ತಾರೆ. ಇಲ್ಲಿ ದರ್ಶನ ಮಾಡಿಕೊಂಡು ಎಲ್ಲರೂ ಆದಮೇಲೆ ನಂದಿ ಬೆಟ್ಟದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ಗೋಸ್ಕರ ಹೋಗ್ತಾರೆ. ಈಗ ಮುಖ್ಯಮಂತ್ರಿಗಳು ಬರ್ತಿರೋನಲ್ಲಿ ರಸ್ತೆಗಳ ಮಾರ್ಗ ಬದಲಾವಣೆ ಅಟೆಂಡ್ ಮಾಡಿದ್ದೀರಾ? ನಾವು ಯಾವಾಗ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಕಾನ್ವಾಯ್ದು ಆ ಟೈಮ್ಗೆ ಟ್ರಾಫಿಕ್ ಡೈವರ್ಜನ್ ಮಾಡ್ತೀವಿ. ಎಲ್ಲ ಕಡೆ ನಾವು ಚೆಕ್ ಪೋಸ್ಟ್ ವಗೇರೆ ಹಾಕಿದ್ದೀವಿ. ನಮ್ಮ ಪೊಲೀಸ್ ಸಿಬ್ಬಂದಿಗೆ ಡೆಪ್ಯೂಟ್ ಮಾಡಿದ್ದೀವಿ. ಯಾವ ಜಾಗ ಅವಶ್ಯಕತೆ ಇರುತ್ತದೆ ನಮಗೆ ಟ್ರಾಫಿಕ್ ಡೈವರ್ಟ್ ಮಾಡೋಕ್ಕೆ ನಾವು ಡೈವರ್ಟ್ ಮಾಡ್ತೀವಿ ಆ ಟೈಮ್ಗೆ. ಸರ್, ಈಗ ಮುಖ್ಯಮಂತ್ರಿಗಳು ದೇವಸ್ಥಾನಕ್ಕೆ ಆಗಮಿಸಿರೋನಲ್ಲಿ ದೇವಸ್ಥಾನಕ್ಕೆ ಯಾರಿಗೆಲ್ಲ ಪ್ರವೇಶ ಇದೆ ಸರ್? ನೋಡಿ, ನಾವು ಸಿನ್ಸ್ ರಿಸ್ಟ್ರಿಕ್ಟೆಡ್ ಆಕ್ಸೆಸ್ ಇದೆ, ಇದು ಪಬ್ಲಿಕ್ ಫಂಕ್ಷನ್ ಇಲ್ಲ, ಕ್ಯಾಬಿನೆಟ್ ಮೀಟಿಂಗ್ ಇದೆಯಾ, ಸೊ ನಾವು ಪಾಸಸ್ ಕೊಟ್ಟಿದ್ದೀವಿ. ಯಾರ್ಯಾರ ಹತ್ರ ಪಾಸ್ ಇದೆ ಅವರೆಲ್ಲರಿಗೆ ಅಲೌ ಮಾಡ್ತಾ ಇದ್ದೀವಿ. ಸರ್, ಭೋಗನಂದೀಶ್ವರ ದೇವಸ್ಥಾನಕ್ಕೆ ಅಧಿಕೃತ ಮಾಧ್ಯಮಗಳಿಗೆ ಪ್ರವೇಶಕ್ಕೆ ಪಾಸ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಅಲೋ ಮಾಡ್ತಿಲ್ಲ, ಯಾಕೆ ಸರ್? ನೋಡಿ, ಒಳಗಡೆ ಸ್ವಲ್ಪ ಸ್ಪೇಸ್ ಕಮ್ಮಿ ಇದೆ ಮತ್ತು ಕ್ರೌಡ್ ಜಾಸ್ತಿ ಆಗಿಬಿಡುತ್ತೆ. ಈ ಕಾರಣ ಬಗ್ಗೆ ಮತ್ತು ಸಿನ್ಸ್ ಈ ಪ್ರಾಪರ್ಟಿ ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹತ್ರ ಇದೆ, ಅವರಿಂದ ಕೂಡ ಎಲ್ಲ ಪರ್ಮಿಷನ್ಸ್ ವಗೇರೆ ತಗೋಬೇಕು. ಈ ಕಾರಣ ಬಗ್ಗೆ ನಮಗೆ ಹೇಗೆ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ನಾವು. ಥ್ಯಾಂಕ್ ಯು ಸರ್. ಇದು ಭೋಗನಂದೀಶ್ವರ ದೇವಸ್ಥಾನಕ್ಕೆ ಒಂದು ಕಡೆ ಅಲಂಕಾರ ಮಾಡಿ ಮಧುವಣಗಿತ್ತಿಯಂತೆ ಸಿಂಗಾರಗೊಳಿಸಿದರೆ, ಮತ್ತೊಂದು ಕಡೆ ಪೊಲೀಸರು ಭಾರಿ ಬಂದೋಬಸ್ತನ್ನು ಮಾಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಮಾಧ್ಯಮಗಳಿಗೂ ಸಹ ನಿರ್ಬಂಧ ವಿಧಿಸಿದ್ದಾರೆ. ಇದು ಆರ್ಕಿಯಾಲಜಿಕಲ್ ಇರೋದ್ರಿಂದ ನಿರ್ಬಂಧ ವಿಧಿಸಿದ್ದೀವಿ ಅಂತೇಳಿ SP ಹೇಳ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಈಗಾಗಲೇ ಇಲಾಖೆಯಿಂದ ಪಾಸ್ಗಳನ್ನು ವಿತರಣೆ ಮಾಡಿ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸಿದ್ದರಿಂದ ಸಾರ್ವಜನಿಕರಿಂದ ಆಕ್ರೋಶ ಮತ್ತು ಅಸಮಾಧಾನಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.